ಇಡೀ ದೇಶ ಕಂಡ ಅಪ್ರತಿಮ ಗಾಯಕಿ ಎಸ್ ಜಾನಕಿ ಅವರು ಅಗಲಿರೋದು ತುಂಬ ಬೇಜಾರಾಯಿತು. ಚಿಕ್ಕ ವಯಸ್ಸಿಂದನೂ ಕೂಡ ಅವರ ಹಾಡುಗಳನ್ನು ಕೇಳಿ ಬೆಳೆದವರು ನಾವು. ಅವರ ಆ ಅಗಲಿಕೆ ತುಂಬ ಮನಸ್ಸಿಗೆ ತುಂಬ ಘಾಸಿ ಮಾಡಿತು. ಕನ್ನಡದಲ್ಲಿಯೇ 10,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಒಂದಲ್ಲ ಎರಡಲ್ಲ 48,000 ಹಾಡುಗಳು. ಅಬ್ಬಾ, ರೋಮಾಂಚನ ಅನಿಸ್ಬಿಡುತ್ತೆ. ಅವರ ಆ ಸಾಧನೆಯೇ, ಆಮೇಲೆ ಅವರ ಅಷ್ಟು ಹಾಡುಗಳಿಗೆ ಜೀವ ತುಂಬಿ ಹಾಡು ಹೇಳಿರೋದೇ ಅಪ್ಪ, ನಿಜವಾಗ್ಲೂ ಬರೋಕ್ಕೆ ಯಾರು ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಇವಾಗಲೂ ಕೂಡ ಅಂದರೆ ನನ್ನ ಈಗಿನ ಹಾಡುಗಳಿಗಿಂತ ಹಳೆಯ ಹಾಡುಗಳು, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಹಳೆಯ ಹಾಡುಗಳನ್ನು ಕೇಳ್ತಾ ಇರ್ತೀನಿ. ಎಸ್ ಜಾನಕಿ ಅಮ್ಮ ಅವರ ಹಾಡುಗಳು ಕೇಳಿದಾಗ ಮೈ ರೋಮಾಂಚನ ಅನಿಸುತ್ತೆ. ಎಲ್ಲೋ ಒಂದು ಲೋಕದಲ್ಲಿ ಹೋದಂತೆ ಅನಿಸುತ್ತೆ. ಅವರು ಅಗಲಿರೋದು ಒಂದು ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಘಟ್ಟ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಸಂಗೀತದೆಡೆಗೆ ಅಪಾರ ಒಲವು ಹೊಂದಿದ್ದವರು. ಶಾಸ್ತ್ರೀಯ ಸಂಗೀತಗಾರರಾದ ಪೈ ಡಿ ಸ್ವಾಮಿ ಅವರಿಂದ ಸಂಗೀತದ ಆರಂಭಿಕ ಪಾಠಗಳನ್ನು ಕಲಿತರು. ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬೇಕೆಂಬ ಕನಸಿನೊಂದಿಗೆ ಅವರು ತಮ್ಮ 20ನೇ ವಯಸ್ಸಿನಲ್ಲಿಯೇ ಅಂದಿನ ಮದ್ರಾಸ್ ಅಂದರೆ ಈಗಿನ ಚೆನ್ನೈ ನಗರಕ್ಕೆ ಕಾಲಿಟ್ಟು ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಶುರುವಾದ ಅವರ ಗಾಯನ ಪಯಣ ಇಡೀ ಭಾರತೀಯ ಚಿತ್ರರಂಗದಲ್ಲಿಯೇ ಒಂದು ಇತಿಹಾಸದಲ್ಲಿ ಒಂದು ದಾಖಲೆ ಮೆರೆಯಿತಂತಲೇ, ದಾಖಲೆ ಮಾಡ್ತು ಅಂತಲೇ ನಾನು ಹೇಳ್ಬೋದು. ಅವರ ಆ ಕಂಠಸಿರಿಗೆ ಯಾವುದೇ ಭಾಷೆಯ ಗಡಿ ಇರಲಿಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಸಂಸ್ಕೃತ, ಒಡಿಶಾ, ಉರ್ದು, ಪಂಜಾಬಿ, ಬಂಗಾಳಿ, ಕೊಂಕಣಿ, ವಿದೇಶಿ ಭಾಷೆ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರಿಗೆ ಹಿನ್ನೆಲೆ ಗಾಯಕಿ ವಿಭಾಗದಲ್ಲಿ 4 ಬಾರಿ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಬಂದಿವೆ. ಅವರು ಇಂದು ಅಗಲಿರೋದು ತುಂಬ ದುಃಖಕರ ವಿಚಾರ ಅಂತಲೇ ಹೇಳ್ಬೋದು. ಇಂದು ಅವರಿಲ್ಲ, ಆದರೆ ಅವರ ಹಾಡಿದ ಹಾಡುಗಳ ಮೂಲಕ ಅವರು ಜೀವಂತವಾಗಿದ್ದಾರೆ. ಎಲ್ಲ ಮನಸ್ಸುಗಳಲ್ಲೂ ಎಲ್ಲ ಹೃದಯಗಳಲ್ಲೂ ಅವರ ಜೀವಂತವಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಅವರ ಹಾಡಿದ ಹಾಡುಗಳು, ಅವರ ಧ್ವನಿ ಕೊಟ್ಟಂಥ ಹಾಡುಗಳು ಕನ್ನಡ ಸಾಂಸ್ಕೃತಿಕ ಭಾಗವಾಗಿ ಹೋಗಿವೆ ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಯಿತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಓಂ ಶಾಂತಿ.